ಶೂಟಿಂಗ್ ಟೈಮ್ ಮೇಲೆ ಗಿಲ್ಲಿಗೆ ಕಾಲ್ ಮಾಡಿ ಮಾತನಾಡ್ತಾರೆ ಕಾವ್ಯ ಅವರು. ಆಗ ಅಲ್ಲಿ ಇದ್ದಂತವ್ರು ಎಲ್ರು ಕೂಡ ಕೇಳುವಂತ ಒಂದು ಪ್ರಶ್ನೆ, ನೀವು ಗಿಲ್ಲಿನ ಮದುವೆ ಆಗ್ತೀರಾ, ನೀವು ಗಿಲ್ಲಿನ ಲವ್ ಮಾಡ್ತಾ ಇದ್ದೀರಾ ಅಂತ. ಕಾವ್ಯ ಕಂಪ್ಲೀಟ್ ಆಗಿ ಮೌನವಾಗ್ಬಿಡ್ತಾರೆ. ಏನು ಉತ್ತರ ಕೊಡ್ಬೇಕು ಅಂತ ಸಹ ಹೇಳಕ್ ಆಗೋದಿಲ್ಲ ಅವ್ರಿಗೆ. ಬಟ್ ಎಲ್ಲರೂ ಅಷ್ಟೇನೆ ಗಿಲ್ಲಿ ಗಿಲ್ಲಿ ಅಂತ ಕಾವ್ಯ ಇದ್ದಂತ ಟೈಮ್ ಅಲ್ಲಿ ಕೂಗ್ತಾರೆ. ಕಾವ್ಯ ಅವರನ್ನ ಕಂಡ್ರೆ ಗಿಲ್ಲಿಗೆ ಅಷ್ಟಾಗಿ ಅಂದ್ರೆ ಬಹಳನೇ ಇಷ್ಟ ಆಗುತ್ತೆ. ಆದ್ರೆ ಎಲ್ಲೂ ಕೂಡ ಅವ್ರು ಅಷ್ಟಾಗಿ ಎಕ್ಸ್‌ಪ್ರೆಸ್ ಮಾಡೋದಿಲ್ಲ. ಜೊತೆಗೆ ಗಿಚ್ಚಿ ಗಿಲಿ ಗಿಲಿ ಶೋಗೆ ಹೋಗಿರ್ತಾರೆ ಸ್ಪಂದನ ಮತ್ತೆ ಕಾವ್ಯ. ಅಲ್ಲಿ ಸ್ಪಂದನನು ಕೂಡ ಪ್ರಶ್ನೆ ಮಾಡ್ತಾರೆ, ನೀವು ಗಿಲ್ಲಿನ ಮದುವೆ ಆಗ್ತೀರಾ ಅಂತ. ಹಲವಾರು ಅಭಿಮಾನಿಗಳು ಇವ್ರಿಗೆ ಇದ್ದಾರೆ, ಫೋಟೋಸ್ ಗಳನ್ನೆಲ್ಲ ಕೊಡ್ತಾರೆ, ಕೊಲಾಜ್ ಮಾಡಿ ಕೊಡ್ತಾರೆ. ಮತ್ತೆ ಹಲವು ಎಡಿಟೆಡ್ ಫೋಟೋಸ್ ಗಳನ್ನೆಲ್ಲ ನೋಡಿರ್ತಾರೆ. ಗಿಲಿ ಮತ್ತೆ ಕಾವ್ಯ ಜೋಡಿ ಒಂದಾಗ್ಬೇಕು ಅಂತ ಜನರು ಕೂಡ ಬಯಸ್ತಾರೆ. ಅದೇ ರೀತಿ ಪುಟ್ಟ ಮಕ್ಕಳು ಕೂಡ ಅದೇ ಒಂದು ಪ್ರಶ್ನೆನ ಕೇಳ್ತಾರೆ. ಕಾವ್ಯ ಅವರು ಅದಕ್ಕೆಲ್ಲ ಸೈಲೆಂಟ್ ಆಗ್ಬಿಡ್ತಾರೆ, ಉತ್ತರನೇ ಕೊಡೋದಿಲ್ಲ. ಗಿಲ್ಲಿ ಅವರಿಗೆ ಖಂಡಿತವಾಗ್ಲೂ ಕೂಡ ಇಷ್ಟ. ಹಣೆಯಲ್ಲಿ ಬರ್ದಿದ್ರೆ ಹುಡುಗಿ ಸಿಗ್ತಾಳೆ ಅನ್ನೋ ಒಂದು ಡೈಲಾಗ್ ಗಳನ್ನು ಕೂಡ ಹೊಡೆದಿರ್ತಾರೆ ಮುಂಚೆ. ಕಾಲ್ ಮಾಡುತ್ತಾರೆ ಗಿಲ್ಲಿಗೆ, ಗಿಲ್ಲಿ ಜೊತೆ ಮಾತನಾಡ್ತಾರೆ. ಮತ್ತೆ ಆಗ ಒಂದು ಸಾಂಗ್ ಅನ್ನ ಡೆಡಿಕೇಟ್ ಮಾಡಿ ಅಂತ ಕೇಳಿದಾಗ ಗಿಲ್ಲಿ ಅವರು ಸಕ್ಕತ್ತಾಗಿ ಒಂದು ಸಾಂಗ್ ಅನ್ನು ಹೇಳ್ತಾರೆ, ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಅಂತ. ಆಗ ಜನರು, ಜಡ್ಜಸ್ ಗಳು ಎಲ್ಲರೂ ಕೂಡ ಜೋರಾಗಿ ಕೂಗ್ತಾರೆ, ಖುಷಿ ಪಡ್ತಾರೆ. ಸಕ್ಕತ್ತಾಗಿ ಡೈಲಾಗ್ ಹೊಡೆದೆ ಅಂತೆಲ್ಲ, ಸಾಂಗ್ ಅನ್ನು ಹೇಳಿದೆ ಅಂತೆಲ್ಲ ಹೇಳ್ತಾರೆ. ಗಿಲ್ಲಿ ನೋಡಿ ಹೊಡೆದ್ರೆ ಲೇಟೆಸ್ಟ್ ಆಗಿ ಬಂದ್ರು, ಲೇಟೆಸ್ಟ್ ಆಗಿ ಒಂದು ಸಾಂಗ್ ಡೈಲಾಗ್ ಅನ್ನ ಹೊಡಿತಾರೆ. ಅದು ನಿಜವಾಗ್ಲೂ ಎಲ್ರಿಗೂ ಕೂಡ ಟಚ್ ಆಗ್ಬಿಡುತ್ತೆ. ಸೂಪರ್ ಆಗಿ ಖುಷಿ ಪಡ್ತಾರೆ. ನಿಮ್ಗೂ ಕೂಡ ಇಷ್ಟನ ಗಿಲ್ಲಿ ನಟ, ನೀವು ಕೂಡ ಸಪೋರ್ಟ್ ಮಾಡ್ತೀರಿ ಗಿಲ್ಲಿ ನಟಗೆ. ತಪ್ಪದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದನ್ನ ಮರಿಬಿಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ. ಗಿಲ್ಲಿ ಮತ್ತೆ ಕಾವ್ಯನ ಅನೇಕ ಅಭಿಮಾನಿಗಳು ಮೀಟ್ ಮಾಡ್ತಾರೆ, ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ. ಗಿಚ್ಚಿ ಗಿಲಿ ಗಿಲಿ ರಿಯಾಲಿಟಿ ಶೋನ ಮಿಸ್ ಮಾಡದೆ ನೋಡಿ. ಇದರಲ್ಲಿ ಮಕ್ಕಳು ಸೂಪರ್ ಆಗಿ ಆಕ್ಟಿಂಗ್, ಕಾಮಿಡಿಯನ್ನ ಸ್ಕಿಟ್ ಗಳನ್ನೆಲ್ಲ ಮಾಡ್ತಿದ್ದಾರೆ. ಜೊತೆಗೆ ಗೆಸ್ಟ್ ಆಗಿ ಕಾವ್ಯ ಅವರು ಮತ್ತೆ ಸ್ಪಂದನ ಅವರು ಸಹ ಹೋಗಿರ್ತಾರೆ. ಅವಾಗ ಕಾವ್ಯ ಅವರಿಗೆ ಗಿಲ್ಲಿ ಹೆಸರನ್ನು ಹೇಳಿ ಕಾಲು ಎಳೆಯುತ್ತಾರೆ. ಮತ್ತೆ ಮದುವೆ ಆಗ್ತೀರಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಆಗ ಕಾವ್ಯ ಅವರು ನಾಚಿ ನೀರಾಗ್ತಾರೆ. ಗಿಲ್ಲಿ ಜೊತೆ ಸಹ ಮಾತನಾಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ ಕಾವ್ಯ.